ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ಇವತ್ತು ಮೇ ಬಿ ವೆನ್ಸ್ಡೇ ಇರ್ಬೋದು ಅಂದ್ಕೊಳ್ತೀನಿ. 12:30 ಆಗಿದೆ. ನಾನು ಬ್ರೇಕ್ಫಾಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದು ಪಪ್ಪೀಸ್ ನಮ್ಮ ಮನೆಯಲ್ಲೇ ಇದೆ, ನನ್ನ ಜೊತೆನಲ್ಲೇ ಇದೆ. ಮತ್ತು ಯಾರು ತಗೊಂಡಿದ್ದಾರೆ, ಏನಾಯಿತು, ಹೇಗೆ ಎತ್ತ ಅಂತಲೂ ಕೂಡ ನಾನು ಹೇಳ್ತೀನಿ. ಸ್ವಲ್ಪ ನನಗೂ ಬೇಜಾರುಗಳಿದೆ, ತುಂಬ ಬೇಜಾರುಗಳಿದೆ. ಆಮೇಲೆ ಕೆಲವೊಬ್ಬರು ಮಾತುಗಳಿಂದ ತುಂಬಾ ಬೇಜಾರುಗಳಾಗಿದೆ. ಬಟ್ ಕೆಲವೊಂದು ಸರಿ ಅಂದ್ಕೊಳ್ತೀನಿ, ಲೈಫಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ, ಈ ಥರದಕ್ಕೆಲ್ಲ ನಾನು ಕೇರ್ ಮಾಡಲೇಬಾರ್ದು, ಇದನ್ನೆಲ್ಲ ಇಗ್ನೋರ್ ಮಾಡಬೇಕು, ಇದನ್ನೆಲ್ಲ ಕೇರ್ಲೆಸ್ ಮಾಡಬೇಕು ಅಂತ ಕೂಡ ಅಂದ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್, ನಾನೊಂದು ಸಣ್ಣದಾಗಿರೋ ಒಂದು ಎಕ್ಸಾಂಪಲ್ ಹೇಳ್ತೀನಿ. ರೈತ ವರ್ಷಾನ್ಗಟ್ಲೆ ಕಷ್ಟಪಟ್ಟು ಬೆಳೆ ಬೆಳಿತಾನೆ. ರೈತನ ಕೆಲಸ, ಒಬ್ಬ ದೇಶ ಕಾಯೋ ಯೋಧನ ಕೆಲಸ ಅಷ್ಟು ಸುಲಭವಾಗಿರೋದಂತೂ ಖಂಡಿತ ಅಲ್ಲ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಆ ಕೆಲಸನ ಮಾಡೋಕ್ಕಾಗಲ್ಲ. ದೇಶ ಕಾಯೋ ಯೋಧ ತುಂಬಾನೇ ಅವನ ಜೀವದ ಬಗ್ಗೆ ಕೂಡ ಅವನ ಎಲ್ಲ ಆಸೆಗಳನ್ನ ತೊರೆದು ಹೋಗ್ಬೇಕಾಗತ್ತೆ. ಒಂದು ರೈತನೂ ಅಷ್ಟೇನೆ, ಅದು ಬೆಳೆದಿರೋ ಬೆಳೆ, ಅದು ಪ್ರಕೃತಿ ಅದಕ್ಕೆ ಸಾಥ್ ಕೊಟ್ರೆ, ಪ್ರಕೃತಿ ಒಂದು ವರದಾನ ಇದ್ರೆ ಬೆಳೆ ಸರಿಯಾಗಿ ಬರುತ್ತೆ. ಪ್ರಕೃತಿ ಅದೊಂದು ಶಾಪ, ಏನಾದ್ರೂ ಅತಿವೃಷ್ಟಿ ಅನಾವೃಷ್ಟಿ ಆದ್ರೆ ಬೆಳೆ ಸಿಗಲ್ಲ. ಆ ಥರ ರೈತರ ಜೀವನ ದೇಶದಲ್ಲಿ, ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದ್ದೇ ಇದೆ. ಆಮೇಲೆ ಇನ್ನೊಂದೇನಂದ್ರೆ, ಅವನು ಕಷ್ಟಪಟ್ಟು ರೈತ ಬೆಳೆ ಬೆಳಿತಾನೆ. ಆಮೇಲೆ ಒಂದು ಮಾರ್ಕೆಟ್ಗೆ ಅಂತ ಅಲ್ಲಿ ತಗೊಂಡು ಹೋಗಿ ಆ ಬೆಲೆ, ಆ ಬೆಳೆದಿರೋ ಬೆಳೆಗೆ ರೈತನಿಗೆ ಸರಿಯಾಗಿರೋ ಒಂದು ಬೆಲೆ ಅನ್ನೋದು ಸಿಗೋದಿಲ್ಲ. ಮಧ್ಯದಲ್ಲಿ ಒಂದು ದಲ್ಲಾಳಿ, ಮೀಡಿಯೇಟರ್ ಅಂತ ಹೇಳ್ತಾರಲ್ವಾ, ಎಲ್ರಿಗೂ ಗೊತ್ತಿದೆ. ರೈತರಿಗೆ ಸರಿಯಾಗಿರೋ ಒಂದು ಇದು ಸಿಗಲ್ಲ, ಬೆಳೆ ಅವ್ರು ಬೆಳೆದಿರೋದಕ್ಕೆ ಅವ್ರಿಗೇನು ಸಿಗೋದಿಲ್ಲ, ಮಧ್ಯದಲ್ಲಿ ಇರೋ ಮಧ್ಯವರ್ತಿಗಳಿಗೆ ಒಂದು ಸಿಗುತ್ತೆ ಅಂತ. ಸೊ ಕೆಲವೊಂದು ಇದರಲ್ಲೆಲ್ಲ ಈ ಥರ ಆಗೋದು ಸಹಜ, ಈ ಥರದ್ದೆಲ್ಲನೂ ಆಗೋದು ಸಹಜ ಅಂತ ಹೇಳ್ತೀನಿ. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ, ರೈತ ಅಷ್ಟು ಸುಲಭವಾಗಿ ಬೆಳೆದು ಬಿಡ್ತಾರ? ನೀರು ಹಾಕಿದ ತಕ್ಷಣ ಗಿಡ ಬಂದ್ಬಿಡುತ್ತಾ? ಹೋಗಿ ಅದನ್ನ ಬಿತ್ತುಬಿಟ್ಟು ಯಾವುದೋ ಒಂದು ಮಣ್ಣಲ್ಲಿ ಅದನ್ನ ಬಿತ್ತುಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಅದು ಬೆಳೆ ಬಂದ್ಬಿಡುತ್ತಾ? ಆರಾಮಾಗಿ ಅವ್ನು ನಿದ್ದೆ ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇದ್ಬಿಟ್ರೆ ಬೆಳೆ ಬಂದ್ಬಿಡುತ್ತಾ? ರೈತನ ಜೀವನ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಅಲ್ವಾ. ನಾನು ಇವಾಗ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಇಶಾನಿನ ತಗೊಂಡು ಬಂದಾಗಿಂದಾನು ನನಗೆ ತುಂಬಾ 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 ಟೆನ್ಷನ್ಗಳು, ತುಂಬಾನೇ ನಾನು ಇವಳನ್ನ ನನ್ನ ಜೊತೆ ಇಟ್ಕೊಳ್ಳೋದಕ್ಕೆ ನಾನು ಪ್ರತಿಯೊಂದು ಪಟ್ಟಿರೋ ಕಷ್ಟಗಳು. ಆಮೇಲೆ ಇವಾಗ ಮರಿ ಹಾಕೋವರೆಗೂ ನಾನು, ನಮ್ಮ ಮನೆಯವ್ರು ಯಾವಾಗಲೂ ಹೇಳೋರು, ಅವ್ರಿಗೂ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ನಾನು ಹೇಳ್ತಾ ಇದ್ದೆ, ವೇಟ್ ಮಾಡಿ, 1 ವರ್ಷ ಆಗಬೇಕು, ಯಾವುದಕ್ಕೆ ಆಗಲಿ. ಒಂದು ತೆಂಗಿನ ಮರ ನೆಟ್ಟರು ನಾವು ಮುಂದಿನ ತಿಂಗಳು ಫಲ ಕೊಡಲ್ಲ, ಒಂದು ಬಾಳೆ ಮರ ನೆಟ್ರೆ ನಾವು ಅದು ಫಲ ಕೊಡಲ್ಲ. ಒಂದು ತೆಂಗಿನ ತೋಟ, ಒಂದು ಅಡಿಕೆ ಮರ ಯಾವಾಗ ಫಲ ಕೊಡುತ್ತೆ, ಯಾವಾಗ ಫಸಲು ಬರುತ್ತೆ ಅಲ್ವಾ. ಯಾವುದಕ್ಕೆ ಆಗಲಿ ಒಂದು ತಾಳ್ಮೆ, ಶಾಂತಿ ಅನ್ನೋದು ಮುಖ್ಯ ಇರಬೇಕಾಗತ್ತೆ. ನಾನು ಅದನ್ನೇ ಹೇಳ್ಕೊಂಡು, ನನಗೆ ತುಂಬಾ ನಂಬಿಕೆ ಇತ್ತು, ಹೋಪ್ಸ್ ಇತ್ತು. ಅದನ್ನೇ ನಾನು ಇದು ಮಾಡಿಕೊಂಡು ನಮ್ಮ ಇಶಾನಿಗೆ, ಅವಳದು ಸೆಕೆಂಡ್ ಹೀಟ್ ಕೂಡ ಆದಾಗ ಅವಳದು ಎಲ್ಲಾನು ಇದು ಆಗಿ ಪ್ರೆಗ್ನೆಂಟ್ ಕೂಡ ಆದ್ಲು, ಪಪ್ಪೀಸ್ ಕೂಡ ಚೆನ್ನಾಗಿ ಬಂತು. ಪ್ರತಿಯೊಂದಕ್ಕೂ ನಾನು ಕಷ್ಟಪಟ್ಟು ಪೇ ಮಾಡಿದ್ದೀನಿ, ತುಂಬಾ ಕಷ್ಟಪಟ್ಟು, 1 ರೂಪಾಯಿಗೂ ನಾನು ಕಷ್ಟಪಟ್ಟು ಪೇ ಮಾಡಿದ್ದೀನಿ. ಆದ್ರೆ ನಾನು ಒಂದು ವಿಷಯ ಹೇಳ್ತೀನಿ, ನಮ್ಮ ತಂದೆ ಗೋಲ್ಡ್ ಸ್ಮಿತ್, ನಮಗೆ ಯಾವುದಕ್ಕೂ ಏನೂ ಕೊರತೆ ಇಲ್ಲ, ಅದಂತೂ ಹೇಳ್ತೀನಿ. ನಾನು ಹುಟ್ಟಿದಾಗಿಂದಾನು ನನಗೆ ಯಾವುದಕ್ಕೂ ಕೊರತೆ, ಕಷ್ಟ ಅನ್ನೋದು ನನಗೆ ಗೊತ್ತಿಲ್ಲ, ಕಂಡಿಲ್ಲ, ನೋಡಿಲ್ಲ. ನಮ್ಮ ತಂದೆನೇ ಗೋಲ್ಡ್ ಸ್ಮಿತ್ತು. ಅವರೇ 10 ಜನಕ್ಕೆ, ಅವ್ರ ತಂದೆ ಕೂಡ ಗೋಲ್ಡ್ ಸ್ಮಿತ್ ಕೆಲಸ ಹೇಳ್ಕೊಟ್ಟಿದ್ದಾರೆ. ನಮ್ಮ ತಾತ, ನಮ್ಮ ತಂದೆಯವ್ರ ತಂದೆ ಸಾವಿರಾರು ಕುಟುಂಬಗಳಿಗೆ ಸಹಾಯ ಆಗೋ ತರ ಕೆಲಸ ಹೇಳ್ಕೊಟ್ಟಿದ್ದಾರೆ. ಯಾವತ್ತು ನಾನು ಹೇಳ್ಕೊಟ್ಟು ಅವ್ರು ಉದ್ಧಾರ ಆಗಿದ್ದಾರೆ ಅಂತ ನಮ್ಮ ತಾತ, ನಮ್ಮ ತಂದೆಯವ್ರ ತಂದೆ ಎಲ್ಲೂ ಹೇಳ್ಕೊಂಡಿಲ್ಲ, ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ದೊಡ್ಡ ಮನುಷ್ಯರು ದೊಡ್ಡ ಗುಣ ಅಂದ್ರೆ ಅದಿರುತ್ತೆ. ನಾನು ಹೇಳ್ಕೊಟ್ಟಿದ್ರೆ ಅವ್ರ ಉದ್ಧಾರ. ಜನಗಳೇ ನಮ್ಗೆ ಹೇಳ್ತಾರೆ, ಇನ್ನು ನಿಮ್ ತಾತ, ನಮ್ಗೆ ನಿಮ್ ತಾತನ ಹೆಸರು ಹೇಳಿ ನಾವು ದೀಪ ಹಚ್ತೀವಿ, ನಿಮ್ ತಾತನ ಹೆಸರು ಹೇಳಿ ನಾವು ಊಟ ಮಾಡ್ತೀವಿ ಅಂತ ನಮಗೆ ಹೇಳ್ತಾರೆ. ನಾನು ಕೇಳಿಸ್ಕೊಂಡಿದ್ದೀನಿ ಆ ಮಾತುಗಳನ್ನ. ಆಯ್ತಾ, ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೂ ಒಂದು ರೀಸನ್ ಇದೆ ಇವಾಗ. ಸೊ ಪಪ್ಪೀಸ್ ಎಲ್ಲ ಆಯ್ತು. ಸೊ ಅದಾದ್ಮೇಲೆ ಏನಾಯ್ತು ಅಂದ್ರೆ, ಹೀಗೆ ನನ್ನ ಫ್ರೆಂಡ್ಸು ನನಗೆ ತುಂಬಾ 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 ಪ್ರತಿದಿನ ಬೆಳಗ್ಗೆ ರಾತ್ರಿ ದಿನ ನಮ್ಮ ಏರಿಯಾದಲ್ಲಿ ನಾನು ನೋಡೋರೆ, ನಮ್ಮ ಇಶಾನಿನ ತುಂಬಾ ಇಷ್ಟಪಡೋ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸು, ನನ್ನ ತುಂಬಾ ಹತ್ರ ನೇಬರ್ಸ್, ಅವರೆಲ್ಲ ಬಂದು ತುಂಬಾನೇ ಪಪ್ಪಿನ ಕೇಳಿ ಇಷ್ಟಪಟ್ಟು ತುಂಬಾ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅಂದ್ರೆ ನಾನು ಏನ್ ಹೇಳಕ್ಕೂ ಆಗಲ್ಲ ನನ್ನ ಕೈಲಿ. ಒಬ್ರು ಅಂತೂ ಅವ್ರ ಮಗಳು, ಒಂದು 19-18 ಇಯರ್ಸ್ ಹುಡುಗಿ ಇರ್ಬೋದು, ಮತ್ತೆ ಅವ್ರ ತಾಯಿ, ಅವರು
ನಾನು ಇದನ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ದೀನಿ, ಅವ್ರು ನಾನು ಫಾಲೋ ಮಾಡ್ಕೊಂಡೆ ನಮ್ಮ ಮನೆಗೆ ಬಂದ್ಬಿಟ್ರು. ಇಲ್ಲ ನಿಮ್ ಪಪ್ಪಿ ಬೇಕು, ಇಲ್ಲ ನಾನು ಕೊಡಲ್ಲ ಅಂದ್ರೆ ನಾನು ಬೇರೆ ನಂದು ಇದು ಇದೆ ಅಂತ ನಾನು ಹೇಳಿದೆ. ಬಟ್ ಅವರು ನೋಡಿ ನಮ್ಮ ಮಗಳಿಗೆ ತುಂಬಾ ಇಷ್ಟಪಟ್ಟಿದ್ದಾಳೆ, ನಿಮ್ ಕೈ ಮುಗಿತೀವಿ ದಯವಿಟ್ಟು ನಮ್ಗೊಂದು ಪಪ್ಪಿ ಕೊಡಿ ಅಂತ. ನಿಜವಾಗ್ಲೂ ನೋಡಿ, ನಾನು ಸುಳ್ಳು ಕಥೆಗಳನ್ನ ಕಟ್ಟಿ ಹೇಳಕ್ ನನಗೆ ಬರಲ್ಲ. ಅದೇ ತರ ಹೇಳಿದ್ರು, ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು. ತುಂಬಾನೇ ಆ ಹುಡುಗಿ ಅದು ನನ್ನ ಮಗಳ ವಯಸ್ಸೇ ಅನ್ಕೊಳ್ಳಿ. ಸೊ ಆ ತರ ಕೇಳಿದಾಗ ನಾನೇನು ಚಿನ್ನ ಕೊಡ್ತಾ ಇಲ್ಲ, ಎಲ್ಲೋ ಕೊಯ್ನೂರು ಡೈಮಂಡ್ ಕೊಡ್ತಾ ಇಲ್ಲ ಅಲ್ವಾ. ನಾನು ಹೇಗೆ ಕಷ್ಟಪಟ್ಟು ತಂದಿದ್ದೀನಿ, ಅವ್ರಿಗೂ ಒಂದು ಕಷ್ಟ ಇದೆ. ನಾನೇನು ಸಿಕ್ಕಾಪಟ್ಟೆ ಇದರಲ್ಲಿ ಒಂದು ಏನು ಇನ್ಕಮ್ ಸೋರ್ಸ್ಗೆ ನನಗೊಂದು ಹೆಲ್ಪ್ ಆಗಬೇಕು, ನನ್ನ ಕೆಲವೊಂದು ಲೋನ್ಗಳಿಗೆ ನನಗೆ ಒಂದು ಸಹಾಯ ಆಗಬೇಕು ಅನ್ನೋದಕ್ಕೆ ಯಾವ ಹೆಣ್ಮಗಳಾಗ್ಲಿ ಒಂದು ಕಷ್ಟಪಟ್ಟು ದುಡಿಯೋದು, ಯೋಚನೆ ಮಾಡೋದು, ದುಡಿಬೇಕನ್ನೋದು, ದುಡ್ದಿದ್ದು ಫಲ ಅನುಭವಿಸೋದು ತಪ್ಪಿದ್ಯಾ? ಏನಾದ್ರೂ ತಪ್ಪಿದ್ಯಾ? ಅದನ್ನ ದುಡ್ದಿರೋದು ಹಗಲು ರಾತ್ರಿ ನಾನು ನಿದ್ದೆ ಮಾಡ್ತಾನೆ ಇಲ್ಲ. ನಾನು ಪಪ್ಪೀಸ್ನ ನೋಡ್ಕೋಬೇಕು, ಎವ್ರಿ 2 hours ಪಪ್ಪಿಗೆ ಸರ್ಲಾಕ್ ತಿನ್ನಿಸ್ಬೇಕು, ತಾಯಿ ಹತ್ರ ಬಿಡ್ಬೇಕು, ಮತ್ತೆ ಕೇಜಲ್ಲಿ ಹಾಕ್ಬೇಕು, ಸುಸು ಪಾಟಿ ಮಾಡ್ತವೆ, ಅದನ್ನೆಲ್ಲ ಟಿಶ್ಯೂ ಪೇಪರ್ ಇಂದ ಕ್ಲೀನ್ ಮಾಡ್ಬೇಕು, ಕೇಜ್ನ ಕ್ಲೀನ್ ಮಾಡ್ಬೇಕು, ಪ್ರತಿಯೊಂದು ಹಿಂಗೆ ಬಿಟ್ಟು ಬಿಟ್ಟು ಸರ್ಲಾಕ್ ತಿನ್ನಿಸಿ ಕಿಚನ್ ಅಡುಗೆ ಮಾಡ್ಬಿಟ್ಟು ಬರೋಣ ಅಂತ 1 hour ಆಗೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ, ಕ್ಲೀನಿಂಗ್ ಕೆಲಸ ಮುಗಿಸಿ 1 hour ಆಗಿರುತ್ತೆ. ಮತ್ತೆ ಕಿರ್ಚಕ್ ಸ್ಟಾರ್ಟ್ ಮಾಡ್ತವೆ. ಹಾಲು ಕುಡ್ಸಕ್ಕೆ ತಾಯಿ ಹತ್ರ ಬಿಡ್ಬೇಕು, ಸ್ವಲ್ಪ ಹಾಲು ಸಾಕಾಗಿಲ್ಲ ಅಂದ್ರೆ ಸರ್ಲಾಕ್ ಕಲಸಿ ತಿನ್ನಿಸ್ಬೇಕು, ಮತ್ತೆ ತಟ್ಟೆ ಬಟ್ಲು ಬೌಲು ಎಲ್ಲ ತೊಳೆದಿಡ್ಬೇಕು, ಮತ್ತೆ ಇವಳಿಗೆ ಬಾಚ್ಬೇಕು, ಗ್ರೂಮಿಂಗ್ ಮಾಡ್ಬೇಕು, ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಇವಳಿಗೆ ಔಷಧಿಗಳನ್ನ ಹಾಕ್ಬೇಕು, ಇವಳನ್ನ 4 ಟೈಮ್ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಬಂದ್ಮೇಲೆ ಇವನ್ನೆಲ್ಲ ಕ್ಲೀನ್ ಮಾಡ್ಬೇಕು, ಬೆಡ್ಶೀಟ್ಗಳನ್ನ ಚೇಂಜ್ ಮಾಡ್ಬೇಕು. ಎಷ್ಟು ಒಂದು ಹೆಣ್ಮಕ್ಳಿಗೆ ನಮ್ಮನೇಲಿ ಹೆಲ್ಪರ್ಸ್ ಇಲ್ಲ, ನಾವು ಹೆಲ್ಪರ್ಸ್ನ ಇಟ್ಕೊಂಡಿಲ್ಲ ಆಯ್ತಾ. ಸೊ ಅದಾದ್ಮೇಲೆ ಯಾಕೆಂದ್ರೆ ನನ್ಗೆ ಇಷ್ಟನೂ ಇಲ್ಲ, ನನ್ನ ಕೆಲಸ ನಾನೇ ನಿಧಾನಕ್ಕಾದ್ರೂ ಪರವಾಗಿಲ್ಲ ನೀಟ್ ಅಂಡ್ ಹೈಜೀನ್ ಆಗಿ ಮಾಡೋದು ನನಗೆ ತುಂಬಾ ಇಷ್ಟ, ಅದಕ್ಕೋಸ್ಕರನೇ. ಸೊ ಹಾಗಾಗಿನೇ ಅವರು ಬಂದು ಕೇಳ್ಕೊಂಡ್ರು, ಸರಿ ಆಯ್ತು ಅಂತ ಒಂದು ನಾನು ಅವ್ರಿಗೆ ಹೇಳಿ ಮಾತಾಡ್ಬಿಟ್ಟು ಕೊಟ್ಟಿಲ್ಲ, ಇನ್ನು ಇದಾವೆ, ಬಟ್ ಕೆಲವೊಂದು ಪೇಮೆಂಟ್ಸ್ ಅದು ಇದು ಅಂತೆಲ್ಲ ಒಂದು ಸ್ವಲ್ಪ ಆಗಿದೆ ಅಂತ ಹೇಳ್ತೀನಿ. ಹಾಗಂತ ನಾನು ಹೇಳಿದ್ನಲ್ಲ, ನಾನೇನು ನನ್ಗೇನು ಯಾರು ನನಗೆ ಕೂರ್ಸಿ ತಂದು ಇಷ್ಟಿಷ್ಟು ಕೊಟ್ಟಿಲ್ಲ. ನಾನು ಕಷ್ಟಪಟ್ಟು ಹಗಲು ರಾತ್ರಿ ನಿದ್ದೆಗೆಟ್ಟು ಮರಿಗಳನ್ನ ಜೋಪಾನ ಮಾಡಿ, ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಜೋಪಾನ ಮಾಡಿದ್ದೀನಿ ಅಂತಾನೆ ಹೇಳ್ತೀನಿ. ಮಕ್ಕಳಾದ್ರೆ ನಾವೊಂದು ಗದರ್ಬೋದು, ಹೊಡಿಬೋದು, ಯಾಕೆ ಏನು ಅಂತ ಒಂದು ಏಟ್ ಹೊಡಿಬೋದು. ಇದ್ರ ಮಕ್ಳಿಗೆ ನಾನು ಹೊಡಿಯಕ್ಕಾಗತ್ತಾ? ಇದ್ರ ಮಕ್ಳಿಗೆ ನಾನು ಬೈಯಕ್ಕಾಗತ್ತಾ? ಇರೋದೇ ಇಷ್ಟಿಷ್ಟು ಇದಾವ, ಹೆಂಗ್ ಮನ್ಸ್ ಬರುತ್ತೆ ಹೇಳಿ? ತೊಡೆ ಮೇಲೆ ನಾನು ಕುತ್ಕೊಂಡ್ರೆ ಎಲ್ಲ ಬಂದು ನನ್ನ ತೊಡೆ ಮೇಲೆ ಕುತ್ಕೊಂತಾವ. ನನಗೆ ಎಷ್ಟು ಫೀಲಿಂಗ್ ಇರುತ್ತೆ, ನಾನು ಹೇಗೆ ಕೊಡ್ಲಿ ಮರಿಗಳನ್ನ, ಹೇಗೆ ಕೊಡ್ಲಿ, ಮಕ್ಳ ತರ ಸಾಕಿದೀನಿ ಅನ್ನೋದು ಇವಳು ಬಂದಾಗ 45 days ಇಷ್ಟು ಮಗು ಇದ್ಲು, ಇವಾಗ ಇಷ್ಟು ದೊಡ್ಡವಳು ಮಾಡಿದೀನಿ ಅಲ್ಲ. ನಾವು ಹೆಣ್ಮಕ್ಳು ಏನೋ ಒಂದು ನಮ್ಮ ಜೀವನ ಒಂದು ಇದು ಆಗ್ಬೇಕು, ಒಂದು ಇನ್ಕಮ್ ಸೋರ್ಸು ಒಂದು ಇಂಪ್ರೂವ್ಮೆಂಟ್ ಆಗ್ಬೇಕು, ನಮಗೊಂದು ಹೆಲ್ಪ್ ಆಗ್ಬೇಕು, ನಾವು ಒಂದೇನಾದ್ರೂ ದುಡಿಬೇಕು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗೋದು ತಪ್ಪ? ಅದ್ರ ಪ್ರತಿಫಲ ನಾವು ಅನುಭವಿಸೋದು ತಪ್ಪ? ಅದಕ್ಕೆ ಯಾರು ಏನ್ ಬೇಕಂದ್ರೂ ನಾಲ್ಗೆಗೆ ನೋಡಿ ಎಲ್ಬಿಲ್ಲ, ನಾಲ್ಗೆಗೆ ಬೋನ್ ಇಲ್ಲ, ಏನಾದ್ರೂ ಒಂದು ಮಾತಾಡ್ಬೋದು. ಮಾತುಗಳು ಯಾವಾಗ್ಲೂ ಕಂಟ್ರೋಲ್ ಅಲ್ಲಿ ಇರಬೇಕು. ನನಗೆ ಮೆಚುರಿಟಿ ಇದೆ, ನಾನು ಯಾರಿಗೆ ಏನೇ ಮಾತಾಡ್ಬೇಕಂದ್ರೂ 10 ಸಾರಿ ಯೋಚನೆ ಮಾಡ್ತೀನಿ. ಯಾವಾಗ್ಲೂ ಅಷ್ಟೇನೆ, ಒಂದು 10 ಸಾರಿ ಯೋಚನೆ ಮಾಡ್ತೀನಿ, ನಾನು ಮಾತಾಡೋದು ಸರಿ ಇರುತ್ತಾ ತಪ್ಪಿರುತ್ತಾ ಅಂತ. ಬಟ್ ಅವ್ರು ನನಗೆ ಗಿಫ್ಟ್ ಕೊಡ್ತಾ ಇದಾರೆ ಅಂದ್ರೆ ನಾನು ರಿಟರ್ನ್ ಗಿಫ್ಟ್ ಕೊಡ್ಲೇಬೇಕಾಗುತ್ತೆ. ಅವ್ರು ನನಗೆ ಗಿಫ್ಟ್ ಕೊಡ್ತಾರೆ ಅಂದ್ರೆ ನಾನು ರಿಟರ್ನ್ ಗಿಫ್ಟ್ ನಾನು ಕೊಡ್ಲೇಬೇಕಾಗುತ್ತೆ. ಸೊ ಮೆಚುರಿಟಿ ಅನ್ನೋದು ಜೀವನದಲ್ಲಿ ನಾವು ನಿಜವಾಗಿ ಕಷ್ಟಪಟ್ಟು, ನಿಜವಾಗಿ ನಾವು ಕಣ್ಣೀರು ಸುರಿಸಿ, ನಿಜವಾಗಿ ನಾವು ಒಂದು ತ್ಯಾಗಗಳನ್ನ ಮಾಡಿದಾಗ ಮಾತ್ರ ಮೆಚುರಿಟಿ ಅನ್ನೋದು ಬರುತ್ತೆ. ಸುಮ್ಮನೆ ಮೆಚುರಿಟಿ ಬರೋದಿಲ್ಲ. ನಾನು ಪಪ್ಪೀಸ್ ಇವಾಗ ಎಲ್ಲ ಪಪ್ಪೀಸ್ನು ಇನ್ನೊಂದು ಸ್ವಲ್ಪ ದಿವಸ, ಇನ್ನೊಂದು 15th ಸೆಪ್ಟೆಂಬರ್ 15th ಎಲ್ಲ ಅವ್ರ ಮನೆಗೆ ಹೋಗ್ತವೆ. ಯಾರಿಗೂ ಎಲ್ಲೂ ದೂರ ಕೊಟ್ಟಿಲ್ಲ, ಬೇರೆಯವ್ರು ಕೊಟ್ಟಿಲ್ಲ, ಇನ್ನೊಂದು ಮಾಡ್ತಾ ಇಲ್ಲ, ಮತ್ತೊಂದು ಕಳ್ತನ ಮಾಡ್ತಾ ಇಲ್ಲ. ಕಳ್ತನದಿಂದ ನಾನು ಈ ಮರಿನೂ ತಂದಿಲ್ಲ, ಏನೂ ಇಲ್ಲ. ನಾನು ನಮ್ಮ ಏರಿಯಾನಲ್ಲಿರೋರು, ನನ್ಗೆ ಗುರ್ತಿರೋರು, ಪರಿಚಯ ಇರೋರು, ನೇಬರ್ಸು, ಫ್ಯಾಮಿಲಿ, ಫ್ರೆಂಡ್ಸು ಇವ್ರುಗಳನ್ನೇ ಎಲ್ಲ ತಗೊಳ್ತಾ ಇರೋದು. ಸುಳ್ಳನ್ನ ಹೇಳಿ ಕತೆ ಕಟ್ಟಿ ಆ ಥರ ಸಾಮ್ರಾಜ್ಯ ಕಟ್ಟಬೇಕಾಗಿತ್ತಂದ್ರೆ ನನ್ನ ನಿಜವಾಗ್ಲೂ ನಾನು ಇರೋ ಇದನ್ನೇ ಬೇರೆ ಆಗಿರ್ತಾ ಇತ್ತು. ಇದನ್ನೇ ಬೇರೆ ಆಗಿರ್ತಾ ಇತ್ತು, ನನಗೆ ಹೆಂಗಿರ್ಬೇಕು ಅದೇ ಬೇರೆ ಆಗಿರ್ತಾ ಇತ್ತು. ಹಂಗೆ ನಾವು ತವ್ರ ಮನೆಯಲ್ಲಿ ನಾನು ಹುಟ್ಟದಾಗಿಂದಾನು
ನನಗೆ ಯಾವುದಕ್ಕೂ ಕೊರತೆ ಆಗಿಲ್ಲ, ಯಾವುದಕ್ಕೂ ದುಡ್ಡು ಕಾಸು ನೋಡದೆ ಬಂದಿರೋಳಲ್ಲ ಆಯ್ತಾ. ಸುಮ್ಮನೆ ನಾಲ್ಗೆ ಇದೆ ಅಂತ ನಾಲ್ಗೆ ಬೋನ್ ಇಲ್ಲ ಅಂದ್ಬಿಟ್ಟು ಸಿಕ್ಕದಂಗೆ ಯಾರಿಗೇನೋ ಒಬ್ರಿಗೆ ಮಾತಾಡಬಾರ್ದು. ಆದರೆ ಏನೇ ಆಗಲಿ ಯಾರಾದರೂ ನಾನು ಗಿಫ್ಟ್ ಕೊಟ್ಟರೆ ಖಂಡಿತವಾಗ್ಲೂ ರಿಟರ್ನ್ ಗಿಫ್ಟ್ ಕೊಟ್ಟೆ ಕೊಡ್ತೀನಿ ನಾನು. ಯಾಕೆ ನಾನು ಕಷ್ಟಪಟ್ಟಿರೋದಲ್ವಾ. ಸುಮ್ಮನೆ ಒಬ್ರು ನಮಗೆ ಏನಾದರೂ ಗಿಫ್ಟ್ ಕೊಟ್ಟರೆ ಅದನ್ನು ಸುಮ್ಮನೆ ಇಟ್ಕೊಂಡು ಇರೋಕ್ಕಾಗಲ್ಲ, ಸ್ವಾಭಿಮಾನ ನಮಗೂ ಇರುತ್ತಲ್ವ. ಸೊ ಹಾಗಾಗಿನೇ ಪಪ್ಪೀಸ್ದು ಇಷ್ಟು ಕತೆ ಇದೆ. ನಾನು ಯಾರು ನನಗೆ ಬಂದು ಇಲ್ಲ ನೀವು ಕೊಡಲೇಬೇಕು ತುಂಬ ಪ್ರೀತಿಯಿಂದ ಅವ್ರು ಕೆಲವೊಂದು ಮಾತುಗಳನ್ನ ಹೇಳಿದ್ರು, ನೀವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ತಗೊಳ್ಳಿ ಅಂತ ನಾನು ಹೇಳಿದ್ರೆ ನಮಗೆ ಯಾರ ವಿಷಯನೂ ಹೇಳ್ಬೇಡಿ ನೀವು ಅಂತಾರೆ. ನಮ್ಗೆ ಯಾರ್ದು ವಿಷಯ ಹೇಳ್ಬೇಡಿ, ನಾವು ನಿಮ್ದೇ ಬೇಕು, ನಿಮ್ಮ ಮನೆಯದೇ ಬೇಕು ನಮಗೆ ಪಪ್ಪಿ, ನಿಮ್ದೇ ಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಆಂಟಿ ಅಂತ. ಇಲ್ಲ ಆಂಟಿ ನೀವು ಕೊಡಲೇಬೇಕು. ಈಗ ಆ ಥರ ನಾನು ಹಂಗೆ ಪಟ್ಟು ಹಿಡ್ಕೊಂಡು ಕೂತ್ಕೊಂಡ್ರೆ ನಾನು ಏನು ಅಂತ ಮಾಡೋಕ್ಕಾಗತ್ತೆ. ನಾನು ಅಡ್ರೆಸ್ ಕೊಡ್ತೀನಿ, ಫೋನ್ ನಂಬರ್ ಕೊಡ್ತೀನಿ, ಅಲ್ಲೋಗಿ ಇಲ್ಲೋಗಿ ಅಂತ ಎಲ್ಲನೂ ಹೇಳಿದ್ರು. ಸುಮ್ಮನೆ ನಮ್ಮ ಒಬ್ಬರನ್ನೇ ಬ್ಲೇಮ್ ಮಾಡಿದ್ರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹೇಳಿ. ಕಷ್ಟಪಟ್ಟಿದ್ದೀನಿ ನಾನು. ಇವಾಗ್ಲೂ ಇನ್ನೂ ಪಪ್ಪೀಸ್ಗೆ ಇವಾಗ ಒಳಗಡೆ ತಿನ್ನಿಸ್ಬಿಟ್ಟು ಮನಸ್ಸು ಬಂದಿದ್ದೀನಿ ನಾನು. ಇನ್ನೂ ನಮ್ಮ ಇಶಾನಿಗೂ ನೋಡ್ಕೊಳ್ತಾ ಇದ್ದೀನಿ, ಪಪ್ಪೀಸ್ನೂ ನೋಡ್ಕೊಳ್ತಾ ಇದ್ದೀನಿ. ಎಲ್ಲ ಸುಮ್ಮನೆ ಬಂದ್ಬಿಡುತ್ತಾ? ನಂದು ಇರೋದೇ ಸಿಂಪಲ್ ಲೈಫು. ನಾನು ಯಾರಿಗೂ ಏನು ದೊಡ್ಡ ಇದು ಅಂತಲೂ ತೋರಿಸಿ ಒಂದಿಷ್ಟು ಗೋಲ್ಡ್ಗಳು ಹಾಕ್ಕೊಂಡು ಇಲ್ಲೊಂದಿಷ್ಟು ಗೋಲ್ಡ್ಗಳು ಹಾಕ್ಕೊಂಡು ನಾನು ಕೂತಿಲ್ಲ. ನನಗೆ ಇರೋದೇ ಸಿಂಪಲ್ ಲೈಫ್. ನಾನು ಇರೋದೇ ನಂದು ಇಷ್ಟೇ. ನಮ್ಮ ಮನೆ ಇಷ್ಟಿದೆ, ನಮ್ಮ ಪಪ್ಪೀಸ್ ಇಷ್ಟಿದೆ. ನಾನು ಕಷ್ಟಪಡ್ತಾ ಇದ್ದೀನಿ. ನಾನು ಫಸ್ಟೆಲ್ಲ ಆಫೀಸಲ್ಲಿ ವರ್ಕ್ ಮಾಡಿದ್ದೀನಿ, ಇವಾಗ ಮನೇಲಿ ಕೂತ್ಕೊಂಡು ನಾನೇನಾದರೂ ಮಾಡಬೇಕು ಅಂತ ನಾನು ಕಷ್ಟಪಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಯೂಟ್ಯೂಬ್ದು ಮಾಡಿರೋದಕ್ಕೆ ನನಗೆ ಯಾವುದೋ ಇನ್ಕಮ್ ಸೋರ್ಸ್ ಬರಲಿ, ಇನ್ಕಮ್ ಅದರಿಂದ ಬರಲಿ ಬಿಡಲಿ ಅದನ್ನು ನಾನು ಏನೋ ಕೇರ್ ಮಾಡ್ತಾಯಿಲ್ಲ. ಬಟ್ ನಂದೇನು ನಮ್ಮ ಆಯಸ್ಸು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಆಯಸ್ಸು ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ನಾಳೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನಾನು ಎಷ್ಟು ದಿವಸ ಆಕ್ಟಿವ್ ಆಗಿ ಹೆಲ್ದಿ ಆಗಿದ್ದೀನಿ ಅಷ್ಟು ದಿವಸ ನಾನು ಕಂಟಿನ್ಯೂ ಆಗಿ ನನ್ನ ಕೈ ಕಾಲನ್ನ ಹೊಡಿತಾ ಇರಬೇಕು, ಸಮುದ್ರದಲ್ಲಿ ನಾನು ಈಜ್ತಾ ಇರಬೇಕು, ನಾನು ದುಡಿತಾ ಇರಬೇಕು ಅನ್ನೋದು ಒಂದು ನನಗೆ ಮನಸ್ಸಲ್ಲಿ ಒಂದು ಚಿಂತನೆ ಅನ್ನೋದಿದೆ ಅಷ್ಟೇ. ಬಿಟ್ಟರೆ ನನಗೆ ರಾತ್ರಿ ಕಳೆದು ಬೆಳಕಾಗೋ ಅಷ್ಟೊತ್ತಿಗೆ ನನಗೆ ಮನೆ ಮುಂದೆ ಒಂದು ದೊಡ್ಡ 20 lakhs ಕಾರ್ ನಿಂತ್ಕೊಂಡಿರ್ಬೇಕು, ನನ್ನ ತಲೆ ಮೇಲೆ ಒಂದು ಕಿರೀಟ ಇರಬೇಕು ಅಂತ ನಾನು ಕನಸು ಕಾಣ್ತಾ ಇಲ್ಲ. ದೇವ್ರು ನನಗೆ ಸಾಕು, ಇಷ್ಟು ಚೆನ್ನಾಗಿ ನೆಮ್ಮದಿ ಕೊಟ್ಟಿದ್ದಾರೆ, ಸುಖವಾಗಿದ್ದೀನಿ. ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಂದ ನಾನು ಕಳ್ತನ ಮಾಡಿಲ್ಲ, ಯಾರ ಪ್ರಾಪರ್ಟಿನೂ ನಾನು ಲಪ್ಟಾಯಿಸಿಲ್ಲ. ನಾನು ಯಾಕೆ ಯಾರಿಗೆ ನಾನು ಹೆದರ್ಕೊಳ್ಬೇಕು ಅಲ್ವಾ? ನಮಗೆ ಹೆಣ್ಮಕ್ಳಿಗೆ ಸ್ವಾಭಿಮಾನ ಅನ್ನೋದಿರಲ್ವಾ? ಈ ಥರ ನಾನು ಇವತ್ತು ನನಗೆ ಅದಕ್ಕೆ ಹೇಳಬೇಕು ಇದನ್ನ ಅಂದ್ಕೊಂಡು ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ ನೋಡಿ, ಅಪ್ಪು ಪುನೀತ್ ರಾಜ್ಕುಮಾರ್ ಅವ್ರ ಆಯಸ್ಸು ಅವ್ರಿಗೆ ಗೊತ್ತಿತ್ತ? ಅವ್ರ ಆಯಸ್ಸು ಎಷ್ಟು ನಾಳೆ ಏನಂತಾನೆ ಗೊತ್ತಿಲ್ಲ ಮನುಷ್ಯನಿಗೆ. ಒಂದು ಸ್ವಲ್ಪ ಒಳ್ಳೆ ಕೆಲಸ ಮಾಡಿ, ಒಬ್ರಿಗೆ ಸಹಾಯ ಮಾಡಿ, ಒಂದು ಸಮಾಜ ಸೇವೆ ಮಾಡಿ, ಒಂದು ಏನಾದರೂ ಒಬ್ರಿಗೆ ನಾವು ಹೆಲ್ಪ್ ಮಾಡ್ಬೇಕು ತಾನೆ. ಅದು ಒಂದು ಒಂದು ಹೆಸರು ಯಾವಾಗಲೂ ಇರುತ್ತೆ. ದುಡ್ಡು ಇವತ್ತು ಬರುತ್ತೆ ಹೋಗುತ್ತೆ. ಇವತ್ತು ಅವ್ರ ದುಡ್ಡು ನನಗೆ ಕೊಡ್ಬೋದು, ನಾನು ಆ ದುಡ್ಡನ್ನ ಖರ್ಚು ಮಾಡ್ಬೋದು, ನನ್ನ ಹತ್ರ ಅದು ಯಾವುದೋ ಒಂದು ಲೋನ್ಗೆ ರಿಕವರಿಗೆ ಹೋಗ್ಬೋದು. ಅವ್ರಿಗೆ ಕೊಟ್ಟರೆ ಅದು ಯಾವುದೋ ಲೋನ್ ರಿಕವರಿಗೆ ಹೋಗ್ಬಿಡ್ಬೋದು, ಇನ್ನೊಂದಕ್ಕೆ ಹೋಗ್ಬೋದು. ಮನುಷ್ಯನಿಗೆ ಗುಣ ಹೆಸರು ಅನ್ನೋದು ಒಂದು ವರ್ಡ್ಸ್ ಮಾತು, ಯಾವುದೇ ನಾವು ಮಾತು ಮಾತಾಡಬೇಕಾದ್ರೆ ತೂಕವಾಗಿರ್ಬೇಕು. ಒಂದು 4 ಸರ್ತಿ ಯೋಚನೆ ಮಾಡಬೇಕು. ನಾವು ಯಾರಿಗೆ ಏನು ಮಾತಾಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ, ಯಾರಿಗೆ ಏನು ಮಾತಾಡ್ತಾ ಇದ್ದೀವಿ, ಏನು ಹೇಳ್ತಾ ಇದ್ದೀವಿ ಅಂತ. ಸೊ ಇವಾಗ ನಾನು ಹೇಳಬೇಕಾಗಿರೋದು ಮುಖ್ಯವಾಗಿ ಏನು ಅಂತಂದರೆ, ನಮ್ಮ ಮನೆಯಲ್ಲಿರೋ ಪಪ್ಪೀಸ್ ಎಲ್ಲನೂ ಸೇಲ್ ಆಗೋಯ್ತು. ನನಗೆ ತುಂಬ ಖುಷಿ ಆಯಿತು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ, ಖಂಡಿತವಾಗ್ಲೂ ಆ ದೇವರ ಗಣಪತಿ ಅನುಗ್ರಹ, ಆ ಸಾಕ್ಷಾತ್ ಗಣಪತಿ ಅನುಗ್ರಹ ನನಗೆ ಇರೋದ್ರಿಂದನೇ ಅದು ನನಗೆ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಒಂದು ಮಿರಾಕಲ್ ಆಯಿತು, ಎಲ್ಲ ಪಪ್ಪೀಸು ಸೇಲ್ ಆಗಿದೆ ಅಂತ ಹೇಳ್ತೀನಿ. ನಾನು ಯಾರಿಗೂ ಮೋಸನೂ ಮಾಡಿಲ್ಲ. ನಾನು ಏನದು ದುಡ್ಡು ಮಾಡಬೇಕು ಅಂತ ಇನ್ನೊಂದು ಮೋಸ ಮಾಡಿಲ್ಲ. ನನಗೆ ಗೊತ್ತಿರೋ ಫ್ರೆಂಡ್ಸು, ನನಗೆ ಗೊತ್ತಿರೋ ನನ್ನ ಏರಿಯಾನಲ್ಲಿರೋ ನನ್ನ ದಿನ ಬೆಳಗ್ಗೆ ನಮ್ಮ ಇಶಾನಿಗೆ ನೋಡೋರು ಅವರೆಲ್ಲನೇ ತೊಗೊಂಡಿರೋದು. ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಅವ್ರು ತೊಗೊಂಡು ಹೋಗ್ಬೇಕಾಗಿರೋದನ್ನು ನಾನು ರೆಕಾರ್ಡ್ ಮಾಡಿ, ಫೋಟೋಸ್ ತೊಗೊಂಡು, ವಿಡಿಯೋ ತೊಗೊಂಡು, ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಾನು ಇವನ್ ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡು, ಯಾಕೆ ಅವ್ರು ನನ್ನ ಹೇಗೆ, ನಾನಂತೂ ಯಾರ ಜೊತೆನೂ ಅಷ್ಟೊಂದು ಜಾಸ್ತಿ ಬೇಗ ಅಷ್ಟೊಂದು ಮಾತಾಡಲ್ಲ. ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ರೆ ಸ್ವಲ್ಪ ಮಾತಾಡ್ತೀನಿ, ಹೊರತಾಗಿ ಎಲ್ಲ ಹೋಗೋರು ಬರೋರ್ನೆಲ್ಲ ನಾನು ಮಾತಾಡ್ಸ್ಕೊಂಡು, ನಮ್ಮ ಇಶಾನಿನ ವಾಕಿಂಗ್ ಕರ್ಕೊಂಡು ಹೋದ್ರೆ ಹೋಗ್ತೀನಿ ಬರ್ತೀನಿ ಅಷ್ಟೇ.
ಸೊ ಅವರೊಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆ ವಿಚಾರ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅಂದಾಗ ನಾನು ಅವ್ರಿಗೇನು ಅವರು ಅದು ಏನು ಒಂದು ಅವ್ರಿಗೇನು ಬೇಕಾಗಿದೆ, ಅವಶ್ಯಕತೆ ಏನಿದೆ, ಅವರು ಅದನ್ನ ಪಪ್ಪಿನ ನೋಡ್ಕೊಳ್ಳೋಕೆ ಅವ್ರಿಗೆ ಆಗತ್ತಾ, ನನ್ನ ಕಂಡೀಷನ್ ಕೂಡ ನಾನು ಕೆಲವೊಂದು ಅವ್ರಿಗೆ ಹೇಳಿದ್ದೀನಿ, ಸ್ವಲ್ಪ ಕಂಡೀಷನ್ಸ್ ಕೂಡ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಮಾತು ಹೇಳಿದ್ದೀನಿ, ಏನೇ ಆಗಲಿ ಪಪ್ಪೀಸ್ ಮಾತ್ರ ಚೆನ್ನಾಗಿ ನೋಡ್ಕೊಳ್ಬೇಕು, ಮಗುನ ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅದಕ್ಕೇನು ಕೊರತೆ ಮಾಡಬೇಡಿ ಅಂತಾನು ಹೇಳಿದ್ದೀನಿ. ಯಾರು ಅಷ್ಟೊಂದು ಸಜೆಷನ್ ಕೊಡಲ್ಲ, ನನಗೆ ಯಾರು ಕೊಟ್ಟಿಲ್ಲ, ಯಾವುದು ಸಜೆಷನ್ ಕೊಡಲ್ಲ. ಒಂದು ಪಪ್ಪಿ ಹೆಲ್ತ್ ಬಗ್ಗೆ ಆಗಲಿ, ವ್ಯಾಕ್ಸಿನ್ಸ್ ಬಗ್ಗೆ ಆಗಲಿ, ಕ್ಲಿನಿಕ್ ಬಗ್ಗೆ ಆಗಲಿ ಕಂಪ್ಲೀಟ್ ನಾನು ಗೈಡೆನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ, ನನ್ನ ಎಲ್ಲ ಕ್ಲೈಂಟ್ಸ್ಗೂ. ಸೊ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಒಂದು ಹೆಲ್ಪ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಐ ಆಮ್ ಆಲ್ಸೋ ಮದರ್, ನಾನು 2 ಮಕ್ಕಳ ತಾಯಿ. ಸೊ ನನಗೆ ನನ್ನ ತಂದೆ ತಾಯಿ ನನಗೆ ಏನು ಹೇಳ್ಕೊಟ್ಟಿದ್ದಾರೆ, ಒಬ್ರಿಗೆ ಸಹಾಯ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ. ಇವಾಗಲೂ ಕೆಲವೊಬ್ರು ನನ್ನ ಶತ್ರು ಅನ್ಕೊಂಡಿದ್ದಾರೆ. ಅವ್ರಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನೀವು ಬನ್ನಿ ನನ್ನ ತವ್ರ ಮನೆಗೆ, ನನ್ನ ತಾಯಿ ನಮ್ಮ ಅಣ್ಣನ ಮನೆಗೆ ಬನ್ನಿ, ನಮ್ಮಮ್ಮ ಹೋಳಿಗೆ ಹುಗ್ಗಿನೇ ನಿಮಗೆ ಮಾಡಿ ಹಾಕ್ತಾರೆ. ಅಷ್ಟು ಒಂದು ನನ್ನ ತವ್ರ ಮನೆಯಲ್ಲಿರೋ ಒಂದು ಕೆಲವೊಂದು ಗುಣಗಳು ಇದೆ. ನೀವು ನನ್ನ ಶತ್ರು ಅನ್ಕೊಂಡಿರ್ಬೋದು, ನಾನು ಯಾರನ್ನೋ ಶತ್ರು ಅನ್ಕೊಂಡಿಲ್ಲ. ಯಾರು ನನ್ನ ಶತ್ರು ಅನ್ಕೊಂಡಿದ್ರ, ನಿಮ್ಮನ್ನೂ ನಮ್ಮ ಊರಿಗೆ ನನ್ನ ತಾಯಿ ಮನೆಗೆ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಹೋಗಿ ಊರೆಲ್ಲ ತೋರಿಸ್ತೇನೆ. ಹೊಟ್ಟೆ ತುಂಬ ನಿಮ್ಗೆ ನಮ್ಮಮ್ಮ ಕೂರಿಸ್ಬಿಟ್ಟು ಊಟ ಹಾಕ್ತಾರೆ. ಯಾವುದೇ ಒಂದು ಮನಸ್ಸಲ್ಲಿ ಒಂದು ಕಲ್ಮಶ ಕೂಡ ಇಲ್ದನೆ ಹೊಟ್ಟೆ ತುಂಬ ಊಟ ಹಾಕ್ತಾರೆ. ಹುಗ್ಗಿ ಹೋಳಿಗೆ ಪಾಯಸನೇ ಹಬ್ಬದ ಅಡುಗೆ ಮಾಡ್ಬಿಟ್ಟು ಹಾಕ್ತಾರೆ. ಅಷ್ಟು ಒಂದು ಒಳ್ಳೆ ಗುಣ ಇರೋ ಒಂದು ಮನೆಯಲ್ಲಿ ನಾನು ಹುಟ್ಟು ಬಂದಿರೋದು ಅಂತ ಹೇಳ್ತೀನಿ. ಸೊ ಆ ಜೀನ್ಸೇನೆ ನನಗೆ ಬಂದಿರೋದು. ಇಷ್ಟೇ ನಾನು ಇವತ್ತು ಹೇಳಬೇಕಾಗಿರೋದು. ಸೊ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದ.